मूर्तिर्भे परिकल्पितषडभृतो वर्त्मन् पुनर्जन्मनाम् आत्मेत्यात्मविदान् कृतश्च एडतां भर्तामरज्योतिषाम् लोकानां प्रलयोदयस्थितिविभुश्चानेकधा यक्षितो वाचं नस्तु दुधात्मनीककिरणत्रैलोक्यदीपो रविः. ನಿನ್ನೆ ನಾವು ಗ್ರಹರ ದೃಷ್ಟಿ ಇತ್ಯಾದಿಗಳನ್ನೆಲ್ಲ ನೋಡಿದ್ದೇವೆ. ಸರಿ, ನಾನೀಗ ಬೇರೆ ನಿಮಗೆ ರಾಹುವಿನ ದೃಷ್ಟಿ ಎಲ್ಲ ಹೇಳ್ತೇನೆ ಅಂತ ಹೇಳಿದ್ನಲ್ಲ. ಹೇಗೆ ಒಂದು ನಿಮಿಷ. ಅವರ ದೃಷ್ಟಿ ನೋಡ್ತೇನೆ ನಿಮಗೆ ಪಕ್ಕದ. ರಾಹುರುಚ್ಚಗ್ರಹಂ ಶಶಿಗ್ರಹಂ ಮೂಲತ್ರಿಕೋಣಂ ತಥಾಮೇಶೋ ಮಿತ್ರಗಂಧಜಸ್ಯ ಸಪನಸ್ತತ್ಸತ್ತಮಂ ತಾದೃಶಂ ಮಿತ್ರಸ್ತೂತಮೋದ್ಗಜೌತಾದಿಪರವೃಸ್ಯನ್ನಾರವತಿ ಕನ್ಯಾಸಿಂಹಮನ್ಮಧ್ಯಶಾಪನಿಗ್ರಹ ಇತ್ಯಾಹರಣ್ಯೇ ವಿನಃ. ಅದರ ದೃಷ್ಟಿಗಳನ್ನ ಮತ್ತೆ ನಾಳೆ ನೋಡಿ ಹೇಳ್ತೇನೆ. ಇದರಲ್ಲಿಲ್ಲ, ನಾನು ಬರ್ಕೊಂಡದ್ರಲ್ಲಿಲ್ಲ. ಸರಿ, ಬೇರೆ ಗ್ರಂಥ ನೋಡಿಕೊಂಡು ಇದೆ, ಬೇರೆ ಸಂಗ್ರಹದಲ್ಲಿ ಪುಸ್ತಕದಲ್ಲಿ ಇದೆ, ಅದನ್ನ ನೋಡಿಕೊಂಡು ನಾಳೆ ನಿಮ್ಗೆ ತಿಳಿಸ್ತೇನೆ. ನೋಡ್ಲಿಕ್ಕೆ ನನಗೆ ಮರ್ತೋಯ್ತು. ಇವತ್ತು ನಮಗೆ ಗ್ರಹರ ಕಾಲ ಮತ್ತೆ ರಸ ಇದರ ಜ್ಞಾನಗಳನ್ನು ತಿಳ್ಕೊಳ್ಳುವಂತ ಶ್ಲೋಕದ ಬಗ್ಗೆ ನೋಡುವ. ಅಯನಕ್ಷಣವಾಸರರ್ಥವೋ 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 ಮಾಸೋರ್ಧಂಚ ಸಮಾಚ ಭಾಸ್ಕರಾತ್ ಮಾಸೋರ್ಧಂಚ ಸಮಾಚ ಭಾಸ್ಕರಾತ್ ಮಾಸೋರ್ಧಂಚ ಸಮಾಚ ಭಾಸ್ಕರಾತ್ ಕಟುಕಲವಣ ತಿಕ್ತಮಿಶ್ರಿತಾಂ ಕಟುಕಲವಣ ತಿಕ್ತಮಿಶ್ರಿತಾಂ ಕಟುಕಲವಣ ತಿಕ್ತಮಿಶ್ರಿತಾಂ ಮಧುರಾಮ್ಲೌ ಚ ಕಷಾಯ ಇತ್ಯಪಿ ಮಧುರಾಮ್ಲೌ ಚ ಕಷಾಯ ಇತ್ಯಪಿ ಮಧುರ ಇತ್ಯಪಿ. ಈ ಶ್ಲೋಕದ ಪದಚ್ಛೇದ. ಅಯನ ಕ್ಷಣವಾಸರರ್ಥವಃ ಮಾಸಃ ಅರ್ಧಂ ಚ ಸಮ ಚ ಭಾಸ್ಕರಾತ್ ಕಟುಕಲವಣ ತಿಕ್ತಮಿಶ್ರಿತಾ ಮಧುರಾಮ್ಲೌ ಚ ಕಷಾಯಃ ಇತಿ ಅಪಿ. ಇದರ ಅರ್ಥ ನಮಗೆ ಸೂರ್ಯಾದಿ ಗ್ರಹರಿಗೆ ಭಾಸ್ಕರಾತ್ ಅಂದ್ರೆ ಸೂರ್ಯಾದಿ ಗ್ರಹರಿಗೆ ಕ್ರಮವಾಗಿ ಅಂತೇಳಿ ಇಟ್ಕೊಳ್ಬೇಕು. ಕಾಲದ ಪರಿಮಾಣವನ್ನು ತಿಳಿಸ್ತಾ ಇದ್ದಾರೆ ಮೊದಲಿಗೆ. ಅಂದ್ರೆ ಸೂರ್ಯನಿಗೆ ಅಯನಾಖ್ಯ ಕಾಲಾಂಶ. ಒಂದು ಅಯನವನ್ನ ಸೂರ್ಯನಿಗೆ ಹೇಳಬೇಕು. ಸೂರ್ಯನ ಕಾಲ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಅಯನ ಅಂತ ಹೇಳಿದ್ರೆ ಎಷ್ಟು? ವರ್ಷಕ್ಕೆ 2 ಅಯನಗಳು ಅಲ್ವಾ? ಅದರಿಂದಾಗಿ 1 ವರ್ಷ ಅಂತ ಹೇಳಿದ್ರೆ 12 ತಿಂಗಳಾದ್ರೆ ವರ್ಷಕ್ಕೆ 2 ಅಂತ ಹೇಳಿದ್ರೆ 6 ತಿಂಗಳುಗಳ ಕಾಲ ಒಂದು ಅಯನ ಅಂತೇಳಿ ಇರ್ತದೆ. ಅಂದ್ರೆ ಸೂರ್ಯನ ಕಾಲ ಪರಿಮಾಣ 6 ತಿಂಗಳು ಅಂತ ಹೇಳುವಂತ ಒಂದು ವ್ಯವಸ್ಥೆ. ಕ್ಷಣ ಅಂತೇಳಿ ಹೇಳಿದ್ರೆ ಚಂದ್ರನಿಗೆ ಕ್ಷಣ ಕ್ಯೋ ಮುಹೂರ್ತ ಅಂತ ಹೇಳುವಂತದ್ದು ಕೂಡ ಇದೆ. ಅಂದ್ರೆ ಒಂದು 48 ಗಳಿಗೆಗಳ ಕಾಲ ಅಂತೇಳಿ ಕ್ಷಣ ಅಂತ ಹೇಳಿದ್ರೆ 48 ಗಳಿಗೆ ಕಾಲ ಅಂತ ಹೇಳುವಂತದ್ದು ಒಂದು ವ್ಯವಸ್ಥೆ. ಅಥವಾ ನಮಗೆ ನಾವು ಎಂತ ಇದರಲ್ಲಿ ನೋಡಿದ್ದೇವೆ, ಕಾಲ ಪ್ರಮಾಣದಲ್ಲಿ ಜ್ಯೋತಿಷ್ಯ ಸೋಪಾನದಲ್ಲಿ ಆರಂಭದಲ್ಲಿ ಬರ್ತವೆ ಕ್ಷಣ ಅಷ್ಟಾವಿಂಶತಿ ಅಂತ. ಅಷ್ಟಾದಶ ನಿಮಿಷ ಅಷ್ಟು. ಒಂದು ಕ್ಷಣ 4 ನಿಮಿಷ. ತಾಸುತಿಂತ್ರ ಕ್ಷಣಸ್ಥೇತು ಮುಹೂರ್ತೋ ದ್ವಾದಶಾಸ್ತ್ರೀಯ ಅಂತೇಳಿ ಅಲ್ಲಿ ಅಷ್ಟಾದಶ ನಿಮೇಶಾಸ್ತು ಅಷ್ಟಾತ್ರಿಂಶತ್ತು ತಾಕಲಾಹ. ಒಂದು ಅಷ್ಟಾದಶ ನಿಮೇಶಗಳು ಸೇರಿದ್ರೆ ಒಂದು ಕಾಷ್ಟ,
ಅಂತಹ 30 ಕಾಷ್ಟಾಗಳು ಹೇಳಿದ್ರೆ ತ್ರಿಂಶತ್ತು ಕಲಾ ತಾಸ್ತು ತ್ರಿಂಶತ್ ಕ್ಷಣ ಸ್ಥಿತ ಅಂದ್ರೆ 30 ಕಲಾ ಸೇರಿದ್ರೆ ನಮ್ಮ ಈ ಕಲೆಗೂ ಆ ಕಲೆಗೂ ವ್ಯತ್ಯಾಸ ಉಂಟು. ಅಂತೂ ಅಲ್ಲಿಯ 30 ಕಲೆಗಳು ಸೇರಿದ್ರೆ ನಮಗೆ ಕಲಾಗಳಿಗೆ ಒಂದು ಕ್ಷಣ ಅಂತೇಳಿ, ಅಂತ 12 ಕ್ಷಣಗಳು ಸೇರಿದ್ರೆ ಒಂದು ಮುಹೂರ್ತ ಅಂತೇಳಿ. ಒಂದು ಮುಹೂರ್ತ ಅಂತೇಳಿ ಹೇಳಿದ್ರೆ 48 ಗಳಿಗೆ ಅಲ್ವಾ, ಮುಹೂರ್ತ ಘಟಿಕಾದ್ವಯಂ ಅಂತೇಳಿ ಹೇಳ್ತಾರೆ ಅಲ್ವಾ. ಅದರಿಂದಾಗಿ ಮುಹೂರ್ತ ಅಂತ ಹೇಳಿದ್ರೆ 2 ಗಳಿಗೆ ಅರ್ಥಾತ್ 48 ನಿಮಿಷ ಅಂತ ಅರ್ಥ. 48 ನಿಮಿಷವನ್ನ ನಿಮಗೆ ತಾತ್ಪರ್ಯ ಕ್ಷಣ ಸೇತು ಮುಹೂರ್ತ ದ್ವಾದಶ ಅല്ലെ, ದ್ವಾದಶ ಅಂತ ಹೇಳಿದ್ರೆ 12 ಕ್ಷಣಗಳಿಗೆ ಒಂದು ಮುಹೂರ್ತ. ಹಾಗಿದ್ರೆ ಒಂದು ಕ್ಷಣ ಅಂತ ಹೇಳಿದ್ರೆ ನಮಗೆ 48 12 ಪಾಲು ಮಾಡ್ಬೇಕು. 12 ಎಷ್ಟ್ಲಿ 48, 12 4ಲಿ 48 ಅಲ್ವಾ. ಅದರಿಂದಾಗಿ 4 ನಿಮಿಷಗಳಿಗೆ, ಹೌದು 4 ನಿಮಿಷಗಳಿಗೆ ಒಂದು ಕ್ಷಣ ಅಂತೇಳಿ ನಾವು ಈ ಪ್ರಕಾರದಲ್ಲಿ ಇಟ್ಕೊಳ್ಬಹುದು. ಅಥವಾ ಒಂದು ಪಕ್ಷ ನಮಗೆ ಮುಹೂರ್ತ ಅಂತ ಹೇಳುವ ಅರ್ಥವೂ ಕೂಡ ಇದೆ. ಅದರಿಂದಾಗಿ 4 ನಿಮಿಷ ಅಥವಾ 48 ನಿಮಿಷ ಅಂತೇಳಿ ಈ ರೀತಿಯಲ್ಲಿ ಇಟ್ಕೊಳ್ಬಹುದು. ಇದು ಚಂದ್ರನಿಗೆ ಹೇಳಿರ್ತಕ್ಕಂಥ ಸಮಯ. ವಾಸರ, ಕುಜನಿಗೆ ವಾಸರ, ವಾಸರ ಅಂತ ಹೇಳಿದ್ರೆ ಒಂದು ದಿನ ಎಂಬುದಾಗಿ ಅರ್ಥ. ಋತವಹ, ಋತು ಅಂತೇಳಿ ಹೇಳಿದ್ರೆ ನಮಗೆ ಋತು ಅಂತ ಹೇಳುವಂಥದ್ದು ಬುಧನ ವ್ಯವಸ್ಥೆಯಲ್ಲಿ ಬರುವಂಥದ್ದು. ಋತು ಅಂತ ಹೇಳಿದ್ರೆ 2 ಮಾಸಗಳು. ಅದರಿಂದಾಗಿ ಬುಧನಿಗೆ ಸಮಯ 2 ತಿಂಗಳುಗಳ ಕಾಲ. ಇನ್ನು ಮಾಸಃ, ಗುರುವಿಗೆ 1 ತಿಂಗಳುಗಳ ಕಾಲ. ಅರ್ಧಂ ಅಂದ್ರೆ ಮಾಸಃ ಅರ್ಧಂ, ಮಾಸದ ಅರ್ಧ. ಪಕ್ಷ 15 ದಿವಸಗಳು ನಮಗೆ ಮಾಸ ಅರ್ಧ ಅಂತ ಹೇಳಿದ್ರೆ ಒಂದು ಪಕ್ಷ ಅಂತ ಹೇಳಿ ಆಗ್ತದೆ. ಅರ್ಥಾತ್ 15 ದಿವಸಗಳು, ಒಂದು ಮಾಸಕ್ಕೆ 30 ಸಾಮಾನ್ಯ ದಿನ, 15 ದಿವಸಗಳು. ಇದು ಶುಕ್ರನಿಗೆ. ಸಮ ಅಂತ ಹೇಳಿದ್ರೆ 1 ವರ್ಷ ಎಂಬುದಾಗಿ ಅರ್ಥ. ಶನೀಶ್ಚರನಿಗೆ 1 ಸಂವತ್ಸರ ಅವನ ಪ್ರಮಾಣ ಅಂತೇಳಿ. ಇದೆಲ್ಲ ನಮಗೆ ಎಲ್ಲಿ ಪ್ರಯೋಜನಕ್ಕೆ ಬರ್ತದೆ ಅಂತೇಳಿ ಹೇಳಿದ್ರೆ, ವಕ್ತವ್ಯೋ ಋಪುವಿಜಯೇ ಗರ್ಭಾಧಾನೇ ಚ ಕಾರ್ಯ ಸಂಯೋಗೆ ಲಗ್ನಾಂಶಕ ಪತಿ ತುಲ್ಯ ಕಾಲ ಲಗ್ನಾಂಶ ಸಮ ಸಖ್ಯ ಅಂತೇಳಿ. ಒಂದು ಕಡೆ ನಮಗೆ ರಿಪುವಿಜಯ ಅಂದ್ರೆ ಯುದ್ಧಕ್ಕೆ ಹೋಗಿರ್ತೇವೆ, ಯಾವಾಗ ಗೆಲುವು ಸಿಗ್ತದೆ ಅಂತ ಹೇಳುವ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಆಗ. ಅಥವಾ ಕಾರ್ಯ ಸಂಯೋಗಿ, ಒಂದು ಕಾರ್ಯ, ನಾವೊಂದು ಮನೆ ಕಟ್ಟಬೇಕು ಅಂತ ಇದ್ದೇವೆ, ಯಾವುದೊಂದು ಕಾರ್ಯ, ನನಗೆ ಕಾರು ತಗೊಳ್ಬೇಕು ಅಂತ ಹೇಳಿದೆ, ಯಾವಾಗ ಕಾಲ ಕೂಡಿ ಬರ್ತದೆ, ಯಾವಾಗ ತಗೊಳ್ಬಹುದು ಅಂತ ಕೇಳಿದ್ರೆ ನಾವು ಯಾವ ಗ್ರಹ ಅಂತೇಳಿ ನೋಡಿಕೊಳ್ಬೇಕಾಗ್ತದೆ. ಒಂದು ಆ ಕೇಳುವಂತಹ ಸಮಯದಲ್ಲಿ ಲಗ್ನ ಯಾವುದು ಅಂತೇಳಿ ನೋಡಿಕೊಂಡು, ಆ ಲಗ್ನಾಧಿಪತಿ, ಈಗ ನಾವು ಲಗ್ನಾಧಿಪತಿ ಯಾರು ಅಂತ ನೋಡಿಕೊಂಡು, ಅವನ ಅಂಶಕವನ್ನ ನೋಡಿಕೊಂಡು, ಉದಾಹರಣೆಗೆ ನಮಗೆ ರವಿ ಲಗ್ನಾಧಿಪತಿಯ ಸಿಂಹ ಲಗ್ನ ಬಂತು, ಸಿಂಹ ಲಗ್ನಕ್ಕೆ ಅಧಿಪತಿ ಯಾರು? ರವಿ. ಒಬ್ಬ ನವನಿಗೆ ಕಾರು ತಗೊಳ್ಬೋದಾ ಅಂತ ಕೇಳಿದ, ಸಿಂಹ. ಈಗ ಕನ್ಯಾ ಲಗ್ನ ಬಂತು, ಅಥವಾ ಅದೇ ಕನ್ಯಾ ಲಗ್ನ ಬಂತು ಅಂತ ಇಟ್ಕೊಳ್ಳುವ. ಕನ್ಯಾ ಲಗ್ನಕ್ಕೆ ಅಧಿಪತಿ ಯಾರು? ಬುಧ. ಆ ಬುಧನಿಗೆ ಎಷ್ಟು ಅಂಶಕ ಹೋಗಿದೆ ಅಂತೇಳಿ ನೋಡಿಕೊಂಡು, ಇವತ್ತು ಬುಧನಿಗೆ 3ನೇ ಅಂಶಕದಲ್ಲಿ ಬುಧ ಇದ್ದಾನೆ. 3ನೇ ಅಂಶಕ ಅಂತೇಳಿ ಗ್ರಹ ಭುಕ್ತ ನವಾಂಶ ರಾಶಿ ತುಲ್ಯ ಅಂತೇಳಿ, ಅವನಿಗೆ ಭುಕ್ತಾಂಶಕ ಎಷ್ಟು ಅಂತ ನೋಡ್ಬೇಕು. 3ನೇ ಅಂಶಕದಲ್ಲಿ ಇದ್ರೂ ಕೂಡ ಭುಕ್ತಾಂಶಕ 2. 3ನೇ ಅಂಶಕವನ್ನ ಭೋಗಿಸ್ತಾ ಇದ್ದಾನೆ, ಅದರಿಂದಾಗಿ ಅದು ಪೂರ್ಣ ಭುಕ್ತ ಅಂತ ಆಗುದಿಲ್ಲ. ಭೋಗಿಸಿದ ಅಂಶಕಗಳು ಎಷ್ಟು ಅಂತ ಹೇಳಿದ್ರೆ 2. ಆದ್ರಿಂದಾಗಿ 2ಅನ್ನ ಹೇಳಬೇಕು. 2ಅನ್ನ ಅವನ ಸಮಯ ಎಷ್ಟು ಇಲ್ಲಿ ಹೇಳಿದ್ದಾರೆ, ಋತು ಹೇಳಿದ್ದಾರೆ ಬುಧನಿಗೆ, ಅದರಿಂದ ಗುಣಿಸ್ಬೇಕು. 2 ತಿಂಗಳುಗಳನ್ನು ಅಂದ್ರೆ ಒಂದು ಋತುವನ್ನ 2 ಋತುಗಳು ಅಂತೇಳಿ, ಅರ್ಥಾತ್ 4 ತಿಂಗಳುಗಳ ಕಾಲ. ಇವತ್ತಿನಿಂದ 4 ತಿಂಗಳುಗಳ ವಾಹನ ತಗೊಳ್ಳಿ ಸಂಬಂಧಪಟ್ಟಾಗಿ ಹೇಳ್ಬೋದು. ಹಾಗೆ ಎಲ್ಲಿಯಾದ್ರೂ ನಮಗೆ ಕುಜ ಬಂದ, ಕುಜನಾಂಶಕ ಯಾವುದು ಅಂತ ನೋಡಿಕೊಳ್ಬೇಕು. ಮೇಷರಾಶಿ ಲಗ್ನವಾಗಿ ಬಂತು, ಲಗ್ನದ ಅಧಿಪತಿ ಕುಜ ಬಂದ, ಕುಜನಿಗೆ ಒಂದು 6 ಭುಕ್ತಾಂಶಕ ಇತ್ತು. ಅವನಿಗೆ ಹೇಳಿದ್ದಿಲ್ಲಿ ದಿವಸ, ಅದರಿಂದಾಗಿ 6ನೇ ದಿವಸ, 6 ದಿವಸದ ಆಸುಪಾಸಿನಲ್ಲಿ ನೀನು
ಜಯವನ್ನ ಸಾಧಿಸ್ತೀವಿ, ಅಥವಾ ಏನಾದ್ರೂ ನಾವು ಯಾವ ಕಾರ್ಯವನ್ನು ಕೇಳಿರ್ತೇವೆ ತತ್ಸಂಬಂಧಿಯಾಗಿರ್ತಕ್ಕಂಥ ಕಾರ್ಯಗಳು ಆಗ್ತದೆ ಅಂತೇಳಿ ಧೈರ್ಯದಿಂದ ನಾವು ಹೇಳಬಹುದು. ಇದು ಗ್ರಹರಿಗೆ ಹೇಳಿರುವಂತ ಸಮಯ. ಶನಿ ಬಂದ, ಮಕರ ಲಗ್ನ ಬಂತು ನಮಗೆ. ಲಗ್ನಾಧಿಪತಿ ಶನಿ. ಶನಿಗೆ ಒಂದು ಭುಕ್ತಾಂಶಕ್ಕೆ 7 ಇತ್ತು. ನನಗೆ ಯಾವಾಗ ಮನೆ ಕಟ್ಟಬಹುದು ಸ್ವಾಮಿ ಅಂತ ಕೇಳಿದ್ರೆ, ಇನ್ನು 7 ವರ್ಷದಲ್ಲಿ ನೀನು ಮನೆಯನ್ನು ಕಟ್ತೀನಿ ಅಂತೇಳಿ ಯಾರು ಗ್ರಹ ಅದಕ್ಕೆ ಸಂಬಂಧಪಟ್ಟವನ ಕಾಲ, ಆ ಕಾಲವನ್ನು ಹೇಳಬೇಕಾದ್ರೆ ನಮಗೆ ಕೇವಲ ಅಷ್ಟು ಮಾತ್ರ ಅಲ್ಲ, ಕೇವಲ ಹೇಳ್ಬೋದು ಶನಿ ಬಂದ ಅಂತ ಕೂಡಲೇ ನಮಗೆ ಆ 1 ವರ್ಷದ ಒಳಗಡೆ ಒಂದು ಕಟ್ಟುವ ಯೋಗ ಇದೆ, ಅಥವಾ ತಪ್ಪಿದ್ರೆ ಅವನ ಅಂಶಕವನ್ನ ಗುಣಿಸಿಕೊಂಡು ಅದರಿಂದ ಕಾಲವನ್ನು ನಿರ್ಣಯ ಪಡಿಸಬೇಕು. ಇನ್ನು ಎರಡನೇ ಪಾದ, ಎರಡನೇ ಶ್ಲೋಕಾರ್ಧದಲ್ಲಿ ನಮಗೆ ಗ್ರಹರಿಗೆ ಹೇಳಿರ್ತಕ್ಕಂಥ ರಸಾದಿಗಳನ್ನು ಹೇಳ್ತಾ ಇದ್ದಾರೆ. ರಸಾದಿಗಳು ಯಾವುದೆಲ್ಲ ಅಂತ ಹೇಳಿದರೆ, ಕಟುಕ ಲವಣ ತಿಕ್ತ ಮಿಶ್ರಿತ ಮಧುರಾಮ್ಲೌಚ ಕಷಾಯ ಇತ್ಯಪಿ. ಕಟುಕ ಅಂತೇಳಿ ಹೇಳಿದ್ರೆ ಖಾರ, ಲವಣ ಅಂತೇಳಿ ಹೇಳಿದ್ರೆ ಉಪ್ಪು, ತಿಕ್ತ ಅಂತೇಳಿ ಹೇಳಿದ್ರೆ ಕಹಿ, ಮಿಶ್ರಿತ ಅಂತೇಳಿ ಹೇಳಿದ್ರೆ ಇದೆಲ್ಲ ಮಿಶ್ರಗೊಂಡಿರತಕ್ಕಂಥ ಒಂದು ರಸ. ಅದಕ್ಕೆ ಕಟುಕ ಲವಣವು ಮಿಶ್ರ ಆಗಿರ್ಬೋದು, ಕಟುಕ ತಿಕ್ತವು ಮಿಶ್ರ ಆಗಿರ್ಬೋದು, ಅಥವಾ ಕಟುಕ ಲವಣ ತಿಕ್ತವು ಮಿಶ್ರ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಅಥವಾ ಕಟುಕ ಲವಣ ತಿಕ್ತ ಮತ್ತೆ ಮಧುರ ಷಡ್ರಸಗಳು ನಮಗೆ ಪ್ರಸಿದ್ಧ. ಷಡ್ರಸಗಳು ಅದೆಲ್ಲ ಕನ್ನಡದಲ್ಲಿ ನಿಮಗೆ ಗೊತ್ತಿದೆಯಾ? ಷಡ್ರಸಗಳು ಯಾವುದು ಅಂತ ಹೇಳಿದ್ರೆ, ಒಂದು ಸಿಹಿ, ಒಂದು ಹುಳಿ, ಒಂದು ಉಪ್ಪು, ಲವಣ ಅಂತೇಳಿ. ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ, ಲವಣ ಅಂತೇಳಿ ಹೇಳ್ತಾರ ಅಂತ ಅದಕ್ಕೆ. ಮತ್ತೆ ತಿಕ್ತ ಅಂತ ಹೇಳುವುದಕ್ಕೆ ನಮಗೆ ಕಹಿ, ಮತ್ತೆ ಕಷಾಯ ಅಂತ ಹೇಳುವುದಕ್ಕೆ ಒಗರು ಅಂತ ಹೇಳ್ತಾರೆ. ಕಟುಕ ಅಂತ ಹೇಳಿದ್ರೆ ಖಾರ. ಸಿಹಿ, ಖಾರ, ಹುಳಿ, ಒಗರು, ಕಹಿ, ಉಪ್ಪು, ಇದು ಷಡ್ರಸಗಳು ನಮಗೆ. ಇದಕ್ಕೆ ಒಂದೊಂದು ಗ್ರಹರನ್ನ ಹೇಳ್ತಾರೆ. ಇದರಲ್ಲಿ ಸಾಮಾನ್ಯ ನಮಗೆ ಯಾವುದೇ ಆಹಾರ ಪದಾರ್ಥಗಳಿದ್ರು ಕೂಡ ಈ ಷಡ್ರಸಗಳಲ್ಲಿ ಸೇರಿರ್ತದೆ. ಅದು ಯಾವುದೊಂದು ರಸವನ್ನ ಪ್ರತಿನಿಧಿಸ್ತಾ ಇರ್ತದೆ. ಅದರಿಂದಾಗಿ ಅದಕ್ಕೆ ಸಂಬಂಧಪಟ್ಟ ಗ್ರಹರನ್ನ ಹೇಳಬಹುದು. ಈಗ ನೀನು ಸಾಂಬಾರಿಗೆ ಶುಕ್ರನನ್ನ ಹಾಕಿದ್ಯಾ ಅಂತ ಕೇಳ್ಬೋದು. ಆಡು ಭಾಷೆಯಲ್ಲಿ ನಮಗೆ ಜ್ಯೋತಿಷ್ಯರು ಮಾತಾಡ್ಬೇಕಾದ್ರೆ, ನೀನು ಸಾಂಬಾರಿಗೆ ಶುಕ್ರನನ್ನ ಹಾಕಿದ್ಯಾ, ಶುಕ್ರನನ್ನ ಹಾಕಿದ್ದಾನೆ ಅಂತ ಹೇಳಿದ್ರೆ ಎಂತ? ಶುಕ್ರನಿಗೆ ಆಮ್ಲ ಅಂದ್ರೆ ಹುಳಿ ಅಂತೇಳಿ ಇದು ಕ್ರಮವಾಗಿ ನಾವು ಇಟ್ಕೊಳ್ಬೇಕು. ಕಟುಕ ಅಂತ ಹೇಳಿದ್ರೆ ಖಾರ, ಅದು ಸೂರ್ಯನಿಗೆ. ಲವಣ ಅಂತ ಹೇಳಿದ್ರೆ ಉಪ್ಪು, ಅದು ಚಂದ್ರನಿಗೆ. ತಿಕ್ತ ಅಂತ ಹೇಳಿದ್ರೆ ಕಹಿ, ಅದು ಕುಜನಿಗೆ. ಮಿಶ್ರ ಅಂತ ಹೇಳುವಂಥದ್ದು ನಮಗೆ ಯಾರಿಗೆ? ಬುಧನಿಗೆ. ಮಧುರ ಅಂತ ಹೇಳಿದ್ರೆ ಸಿಹಿ, ಅದು ನಮಗೆ ಗುರುವಿಗೆ. ಆಮ್ಲ ಅಂತ ಹೇಳಿದ್ರೆ ಹುಳಿ, ಅದು ಶುಕ್ರನಿಗೆ. ಕಷಾಯ ಅಂತ ಹೇಳಿದ್ರೆ ಒಗರು, ಅದು ನಮಗೆ ಶನಿಗೆ. ಕ್ರಮವಾಗಿ ಅವರವರಿಗೆ ಹೇಳಿರತಕ್ಕಂತಹ ರಸಗಳು. ಈಗ ಸಾಂಬಾರಿಗೆ ಹುಳಿ ಹಾಕಿದ್ಯಾ ಅಂತ ಕೇಳುವುದನ್ನು, ಸಾಂಬಾರಿಗೆ ನೀನು ಶುಕ್ರನನ್ನು ಹಾಕಿದ್ಯಾ ಅಂತ ಹೇಳಿ ಕೇಳಿದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು, ಶುಕ್ರನಿಗೆ ಹುಳಿ ಆದ್ರಿಂದ. ಅಥವಾ ನೀನು ಈಗ ಸಾರಿಗೆ ಚಂದ್ರನನ್ನ ಹಾಕಿದ್ಯಾ ಅಂತ ಕೇಳ್ತೇನೆ, ಏನದು ಚಂದ್ರನಿಗೆ ಸಾರನ್ನು ಸಾರಿಗೆ ಚಂದ್ರನನ್ನ ಹಾಕಿದ್ಯಾ ಅಂತ ಕೇಳಿದ್ರೆ ಯಾವ ರಸ? ಉಪ್ಪು ಉಪ್ಪು ಉಪ್ಪು. ಉಪ್ಪು ಹಾಕಿದ್ಯಾ ಅಂತ ಕೇಳಬಹುದು. ಹಾಗೆಲ್ಲ ನಾವು ಅಂದ್ರೆ ಗ್ರಹರಿಗೆ ಸಂಬಂಧಪಟ್ಟ ಸಿಹಿಯಾದ ಪದಾರ್ಥಗಳು, ತುಂಬಾ ಸಿಹಿಯಾದ ಇದೆ, ಅದೆಲ್ಲ ಗುರುವಿನಿಂದಾಗಿ ಚಿಂತನೆ ಮಾಡೋದು. ಇದೆಲ್ಲ ನಮಗೆ ತಿನ್ನುವ ರಸಗಳಲ್ಲಿ ನೈವೇದ್ಯ ವಿಷಯದಲ್ಲಿ ಕೂಡ ಬರ್ತದೆ. ದೇವರ ನೈವೇದ್ಯ ಯಾವುದಾಗ್ತಾ ಉಂಟು, ಈಗ ಯಾವುದೋ ಒಂದು ದೇವಸ್ಥಾನ ಪ್ರಶ್ನೆಯಲ್ಲಿ ನೈವೇದ್ಯ ಸ್ಥಾನ ದೇವರಿಗೆ ಯಾವುದು ಇಷ್ಟ ನೈವೇದ್ಯ ಅಂತೇಳಿ ನೋಡ್ಲಿಕ್ಕೆ ಈ ಗ್ರಹ ಯಾವನು ತೃತೀಯ ಭಾವಾಧಿಪತಿ ಅಥವಾ ಅಷ್ಟಮ ಭಾವಾಧಿಪತಿ, ತೃತೀಯ ಮತ್ತೆ ಅಷ್ಟಮ ರಾಶಿಯಿಂದ ನೈವೇದ್ಯದ ಚಿಂತನೆ. ಆದ್ರಿಂದಾಗಿ ತದ್ಭಾವಾಧಿಪತಿಗಳು ಯಾರು, ಅಥವಾ ಆ ಭಾವಕ್ಕೆ ಯಾರ ದೃಷ್ಟಿ ಇದೆ, ಅಥವಾ ಆ ಭಾವದಲ್ಲಿ ಯಾವ ಗ್ರಹ ಉದಯಿಸಿದ್ದಾನೆ ಅಂದ್ರೆ ಅಲ್ಲಿ ಇದ್ದಾನೆ, ಇದನ್ನ ನೋಡಿಕೊಂಡು ಆ ಗ್ರಹನಿಗೆ ಹೇಳಿರತಕ್ಕಂತಹ ರಸಾದಿಗಳು ಆ ದೇವರಿಗೆ ಪ್ರೀತಿ ಅಂತ ನೈವೇದ್ಯಗಳು ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು, ಅಥವಾ ಆಗ್ತಾ ಇತ್ತು ಅಂತ ಹೇಳುವಂಥದ್ದನ್ನು, ಅಥವಾ ಆಗಲೇಬೇಕು ಅಂತ ಹೇಳುವಂತ ವಿಷಯಗಳನ್ನು ಚಿಂತನೆ ಮಾಡಿಕೊಂಡು ಹೇಳಬಹುದು. ಮೊಸರು ಯಾರಿಗೆ ಬರ್ತದೆ ಇದರಲ್ಲಿ ಈ ರೀತಿಯಲ್ಲಿ ಹೇಳಿದಾಗ? ಶುಕ್ರ. ಗುರು ಈಗ ಅದರಲ್ಲಿ ಮೊಸರು ಯಾವುದು?
ಹುಳಿ ಹುಳಿ ಮೊಸರು ಪ್ರ ಸ್ವಲ್ಪ